ಹಾಸನದಲ್ಲಿ ಶಾಸಕ ವರ್ಸಸ್ ಜಿಲ್ಲಾಧಿಕಾರಿ ಕಿತ್ತಾಟ ಜೋರಾಗಿದೆ. ಅದೊಂದು ವಿಚಾರಕ್ಕೆ ಇವರಿಬ್ಬರ ನಡುವೆ ಕಿತ್ತಾಟ ನಡೆದಿದೆ. ಇವರಿಬ್ಬರ ಜಗಳ ಇದೀಗ ಬೀದಿಗೆ ಬಂದಿದೆ. ಆ ಒಂದು ವಿಚಾರಕ್ಕೆ ಎಚ್.ಡಿ. ರೇವಣ್ಣ ಜಿಲ್ಲಾಧಿಕಾರಿಗಳಿಗೆ ವ್ಯಂಗ್ಯ ಮಾಡಿದ್ರೆ, ಎಚ್.ಡಿ. ರೇವಣ್ಣ ಅವರ ಮಾತಿಗೆ ಜಿಲ್ಲಾಧಿಕಾರಿಗಳು ಕೂಡ ತಿರುಗೇಟು ಕೊಟ್ಟರು. ಆನಂತರ ಎಚ್.ಡಿ. ರೇವಣ್ಣ ಮತ್ತೆ ಪ್ರತಿಕ್ರಿಯಿಸಿದ್ದು ಹೀಗೆ. ಇಂಥ ಜಿಲ್ಲಾಧಿಕಾರಿ ನೋಡಲಿಲ್ಲ, ಅದೆಲ್ಲಿಂದ ಹಿಡ್ಕೊಂಬಂದವರು ಗೊತ್ತಿಲ್ಲ. ಈ ಜಿಲ್ಲಾಧಿಕಾರಿ ಅವ್ರು ಹೆಂಗೆ ನಡ್ಕೊತಾರೆ ಅನ್ನೋದು ಗೊತ್ತಿದೆ. ನಮ್ಮ ನಗರವಾಗಿ ಕಂಡಾಗ ನಾವು ಯಾವ ರೀತಿ ಕಾಡ್ಬೇಕು. ನಾನುವೇ ಈ ರಾಜ್ಯದಲ್ಲಿ 30 ವರ್ಷ 25 ವರ್ಷ 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಅವ್ರಿಗೆ ಮಾನಸಿಕವಾಗಿ ಅವ್ರನ್ನ ದುರ್ಬಲ ಮಾಡಲಿಕ್ಕೆ ಒಂದು ಪ್ರಯತ್ನ ಅನಿಸುತ್ತೆ. ನೋವಾಗಿ ನಡ್ಕೊಂಡಿದ್ರೆ ಪಾಪ ಅವ್ರಿಗಿಲ್ಲಮ್ಮ, ಇನ್ನೊಂದ್ಸರಿ ನಾವು ನೋವಾಗಿ ನಡ್ಕೊಳಕ್ಕಿಲ್ಲ ಅಂತ ಹೇಳಿ. ಖಂಡಿತ ನಾವು ದುರ್ಬಲರು ಹಾಗಲ್ಲ, ನಾವು ದುರ್ಬಲರು ಇಲ್ಲ. ಅಧಿಕಾರ ಇದೆ ಅಂತ ಏನ್ ಬೇಕಾದ್ರೂ ಮಾಡ್ಬೋದಾ? DC ವೈಲೇಷನ್ ಮಾಡ್ಬೋದಾ ಕಾನೂನನ್ನ? ಶಾಸಕ ಎಚ್.ಡಿ. ರೇವಣ್ಣ ವರ್ಸಸ್ ಜಿಲ್ಲಾಧಿಕಾರಿ ಲತಾ ಕುಮಾರಿ. ಹಾಸನದಲ್ಲಿ ಅಲ್ಲೋಲ ಕಲ್ಲೋಲ, ಬಿಗ್ ಫೈಟ್. ಬೀದಿಗೆ ಬಂದ ರಾಜಕಾರಣಿ ಮತ್ತು ಅಧಿಕಾರಿ ಜಗಳ. ಮೀಸಲಾತಿ ವಿಚಾರದಲ್ಲಿ ಮಹಾಸಮರ. ಹೌದು, ಹಾಸನದಲ್ಲಿ ಹೊಸ ಬೆಂಕಿಯೊಂದು ಹೊತ್ಕೊಂಡಿದೆ. ಆ ಬೆಂಕಿ ಹೊತ್ತಿರೋದು ಅಧಿಕಾರಿ ಮತ್ತು ರಾಜಕಾರಣಿ ಮಧ್ಯೆ. ನೀವು ಮಾಡಿದ್ದು ಸರಿಯಿಲ್ಲ ಅಂತ ರಾಜಕಾರಣಿ ಹೇಳ್ತಾ ಇದ್ರೆ, ನಾನು ಕಾನೂನು ಮೀರಿ ಏನೂ ಮಾಡಿಲ್ಲ ಅಂತಿದ್ದಾರೆ ಅಧಿಕಾರಿ. ಇಷ್ಟೇ ಆಗಿದ್ರೆ ಅದೊಂದು ಚಿಕ್ಕ ವಿಚಾರ ಆಗ್ತಿತ್ತೇನೋ. ಆದ್ರೆ ಅದೊಂದು ವ್ಯಂಗ್ಯದ ಮಾತು ಇಬ್ಬರ ನಡುವೆ ಭಾರೀ ಜಟಾಪಟಿಗೆ ಕಾರಣವಾಗಿದೆ. ಇಬ್ಬರ ನಡುವೆ ಟಾಕ್ ಫೈಟ್ ಶುರುವಾಗಿದೆ. ಮಾಜಿ ಸಚಿವ ಹಾಲಿ ಶಾಸಕ ಎಚ್.ಡಿ. ರೇವಣ್ಣ ಹೇಳಿರೋ ಅದೊಂದು ಮಾತು ಈಗ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರನ್ನ ಕೆರಳಿಸಿದ್ದು ಇಬ್ಬರ ವಾಕ್ಸಮರ ಮುಗಿಲು ಮುಟ್ಟಿದೆ. ಅಧಿಕಾರಿ ವರ್ಸಸ್ ರಾಜಕಾರಣಿ, ಹಾಸನ ಅಲ್ಲೋಲ ಕಲ್ಲೋಲ. ಎಚ್.ಡಿ. ರೇವಣ್ಣ ವ್ಯಂಗ್ಯಕ್ಕೆ ಕೆರಳಿದ್ದೇಗೆ DC ಲತಾ ಕುಮಾರಿ. DC ವರ್ಸಸ್ HDR ಟಾಪ್ ಫೈಟ್ ಹೇಗಿದೆ? ಎಲ್ಲಿಂದ ಹಿಡ್ಕೊಂಡು ಬಂದ್ರೋ ಗೊತ್ತಿಲ್ಲ ಈ ಜಿಲ್ಲಾಧಿಕಾರಿನ. ಅದೊಂದು ಸುದ್ದಿಗೋಷ್ಠಿ. ಆ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮಾತಾಡ್ತಾ ಇದ್ರು. ಮಾತಾಡ್ತಾ ಜಿಲ್ಲಾಧಿಕಾರಿ ವಿರುದ್ಧ ಕಿಡಿಕಾರಿದ ರೇವಣ್ಣ ಮೊದಲು ಜಿಲ್ಲಾಧಿಕಾರಿಯ ಪ್ರಾಮಾಣಿಕತೆ ಬಗ್ಗೆ ಪ್ರಶ್ನೆ ಮಾಡಿದ್ರು. ಹಾಸನ ಜಿಲ್ಲಾಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿದ ರೇವಣ್ಣ ಅದಾದ ನಂತರ ಮತ್ತೊಂದು ಮಾತನ್ನು ಹೇಳಿಬಿಡ್ತಾರೆ. ಎಲ್ಲಿಂದ ಹಿಡ್ಕೊಂಡು ಬಂದ್ರೋ ಗೊತ್ತಿಲ್ಲ ಈ ಜಿಲ್ಲಾಧಿಕಾರಿನ ಅಂತ ವ್ಯಂಗ್ಯದ ಮಾತಾಡ್ತಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ನೀವು ಗೊತ್ತಿಲ್ಲ. ಏಕೆಂದ್ರೆ ಅವ್ರ ಬಗ್ಗೆ ನನ್ನ ಜೀವನದಲ್ಲಿ ನಾನು 30 ವರ್ಷ ಶಾಸಕರಾಗಿ ಕೆಲಸ ಮಾಡಿದ್ದೀನಿ. ಇಂಥ ಜಿಲ್ಲಾಧಿಕಾರಿ ನೋಡ್ಲಿಲ್ಲ, ಅದೆಲ್ಲಿಂದ ಹಿಡ್ಕೊಂಬಂದವರು ಗೊತ್ತಿಲ್ಲ ಈ ಜಿಲ್ಲಾಧಿಕಾರಿನ. ಹೌದು, ರೇವಣ್ಣ ವ್ಯಂಗ್ಯದ ಮಾತಾಡಿದ್ದರು. ಎಲ್ಲಿಂದ ಹಿಡ್ಕೊಂಡು ಬಂದ್ರೋ ಈ ಜಿಲ್ಲಾಧಿಕಾರಿನ ಅಂತ ಹೇಳಿದ್ರು. ರೇವಣ್ಣ ಇದೆಲ್ಲ ಮಾತಾಡಿದ್ದು ಗ್ರಾಮ ಪಂಚಾಯಿತಿ ಮೀಸಲಾತಿ ವಿಚಾರಕ್ಕೆ. ಹೌದು, ರಾಜ್ಯದ ಎಲ್ಲಾ ಕಡೆಗಳಲ್ಲಿ ಗ್ರಾಮ ಪಂಚಾಯಿತಿ ಮೀಸಲಾತಿ ಅನೌನ್ಸ್ ಆಗಿದೆ. ಯಾವ ಹಳ್ಳಿಗೆ, ಯಾವ ಗ್ರಾಮ ಪಂಚಾಯಿತಿಗೆ, ಯಾವ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು ಅಂತ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಹಾಗೆಯೇ ಹಾಸನದಲ್ಲಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಘೋಷಣೆ ಮಾಡಿದ್ದು ಆ ಮೀಸಲಾತಿಯೇ ಸರಿಯಿಲ್ಲ ಅನ್ನೋದು ಎಚ್.ಡಿ. ರೇವಣ್ಣ ವಾದ. ಅದನ್ನೇ ಉಲ್ಲೇಖಿಸೋದಕ್ಕೆ ಸುದ್ದಿಗೋಷ್ಠಿ ಮಾಡಿದ್ದ ರೇವಣ್ಣ ಎಲ್ಲಿಂದ ಹಿಡ್ಕೊಂಡು ಬಂದ್ರೋ ಗೊತ್ತಿಲ್ಲ ಈ ಜಿಲ್ಲಾಧಿಕಾರಿನ ಅಂತ ಹೇಳೋದ್ರ ಜೊತೆಗೆ ಇನ್ನೂ ಕೆಲವೊಂದು ಆರೋಪಗಳನ್ನ ಮಾಡಿದ್ದರು. ಜಿಲ್ಲಾಧಿಕಾರಿ ಲತಾ ಕುಮಾರಿ ಬಗ್ಗೆ ಶಾಸಕ ಎಚ್.ಡಿ. ರೇವಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 30 ವರ್ಷದ ರಾಜಕೀಯ ಜೀವನದಲ್ಲಿ ಇಂತಹ DCಯನ್ನ ನಾನು ನೋಡ್ಲೇ ಇಲ್ಲ ಎಂದಿರೋ ರೇವಣ್ಣ, JDS ಮತದಾರರು ಹೆಚ್ಚಿರುವ ಕಡೆ ಮೀಸಲಾತಿ ಬದಲಾವಣೆ ಮಾಡಲಾಗಿದೆ. ತಹಶೀಲ್ದಾರ್ ಕಳುಹಿಸಿದ್ದನ್ನ DC ಬದಲಾಯಿಸಿದ್ದಾರೆ. ಡ್ರಾಮಾ ಮಾಸ್ಟರ್ ಇದ್ದಂಗೆ ಬರೀ ಸಭೆ ಮಾಡ್ತಾರೆ. ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ಸಮಸ್ಯೆ ಮಾಡಿದ್ದಾರೆ ಅಂತ ಎಚ್.ಡಿ. ರೇವಣ್ಣ ಆರೋಪ ಮಾಡಿದ್ದಾರೆ. ತಹಸೀಲ್ದಾರರು ನಾವೇನು ಕಳಿಸಿಲ್ಲ, ಈ ಸರ್ಕಾರ ತಹಸೀಲ್ದಾರರು ಕಳಿಸ್ತಾರೆ. ಉದಾಹರಣೆಗೆ ಮಳಲಿ ಪಂಚಾಯತಿನಲ್ಲಿ ತಹಸೀಲ್ದಾರರು ಕಳಿಸಿ ಅಲ್ಲಿಂದ ರಿಸರ್ವೇಷನ್ ಎಲ್ಲ ನೋಡ್ಕೊಂಡು ಕಳಿಸಿದ ಮೇಲೆ
6 ಚೇಂಜಸ್ ಮಾಡ್ತಾರೆ. ತಹಸೀಲ್ದಾರ್ ಕಳಿಸಿರೋದು, ನಾನು ಕಳಿಸಿಲ್ಲ. ಅದು ಗೊತ್ತಾಯ್ತಾ? ಅಲ್ಲಿಂದ ಬರೋ ದೊಡ್ಡ ಕುಂಚೋದಲ್ಲಿ 9 ಚೇಂಜ್ ಮಾಡ್ತಾರೆ. ಕಲ್ಲೇನಹಳ್ಳಿಲಿ ಇದೇ ಇಲ್ಲ, ಎಸ್ಸೆನೇ ಇಲ್ಲ, ಇದಿಲ್ಲ, ಅಲ್ಲಿ ತಗೊಂಡೋಗಿ ಎಸ್ಸೆ ಹಾಕ್ತಾರೆ. ತಹಶೀಲ್ದಾರ್ ಹೇಳಿರೋದು ಜಿಲ್ಲಾಧಿಕಾರಿ ಮಾಡಿರೋದಂತೆ. ಇದು ಎಚ್.ಡಿ. ರೇವಣ್ಣ ಆರೋಪ. ತಹಶೀಲ್ದಾರ್ ಸೂಚಿಸಿದ ಮೇಲೂ ಜಿಲ್ಲಾಧಿಕಾರಿ ಈ ರೀತಿ ಚೇಂಜ್ ಮಾಡಲೇಬಾರದು. ಒಂದು ವೇಳೆ ಚೇಂಜ್ ಮಾಡಿದ್ರೂ ಅಲ್ಲಿ ಯಾರಿಗೂ ಅನ್ಯಾಯ ಆಗಬಾರದು. ಆದ್ರೆ ನಮಗೆ ಅನ್ಯಾಯ ಆಗಿದೆ ಅಂತ ರೇವಣ್ಣ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೊಂಡಿದ್ರು. ಆ ಥರ ಹೇಳಿಕೊಳ್ಳೋ ಟೈಮಲ್ಲೇ ಜಿಲ್ಲಾಧಿಕಾರಿ ವಿರುದ್ಧ ವ್ಯಂಗ್ಯವಾಗಿ ಮಾತಾಡಿದ್ದರು. ರೇವಣ್ಣ ಮಾತನಾಡುತ್ತಿರೋದು ಇದೇ ಮೊದಲೇನಲ್ಲ. 3 ತಿಂಗಳಿಗೊಮ್ಮೆ ಈ ರೀತಿ ಮಾತಾಡ್ತಾನೇ ಇರ್ತಾರೆ. ಅಧಿಕಾರಿಗಳು ತಪ್ಪು ಮಾಡಿದ್ರೆ ಕಾನೂನು ರೀತಿ ಕ್ರಮ ವಹಿಸಲಿ, ಅದನ್ನ ಬಿಟ್ಟು ಆತ್ಮಸ್ಥೈರ್ಯ ಕುಗ್ಗಿಸುವಂತೆ ತುಚ್ಛವಾಗಿ ಮಾತನಾಡಬಾರದು. ಶಿಕ್ಷಣ ಕಲಿತು ಗೌರವ ಪಡೆಯೋಣ ಎಂದು ಕಲಿತೆ, ನಂತರ ಅಧಿಕಾರಿಯಾದ್ರೆ ಇನ್ನಷ್ಟು ಗೌರವ ಸಿಗುತ್ತೆ ಅಂತ ದೊಡ್ಡ ಅಧಿಕಾರಿಯಾದೆ. ಈಗಲೂ ಜಿಲ್ಲಾಧಿಕಾರಿಯಾದ್ರೂ ನಮಗೆ ಗೌರವ ಕೊಡುತ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ವೈಯಕ್ತಿಕ ನಿಂದನೆ ಮಾಡಬಾರದು ಅಂದ್ರು. ನಮಗೆ ಗೊತ್ತಿಲ್ಲದಲ್ಲ ಅಥವಾ ಒಂದು ಹಾಗಿಲ್ಲ, ಬಟ್ ಆಗೋ ಸಂಭವ ಇಲ್ಲ ಅಂತ ನಾನು ಹೇಳಲ್ಲ. ಅಥವಾ ನ್ಯಾಯಾಲಯಕ್ಕೆ ಹೋಗ್ಬೇಕು, ಅವ್ರ ನ್ಯಾಯಾಲಯಕ್ಕೆ ಹೋಗ್ಬೋದು. ನಮಗೆ ಕೊಟ್ಟರೆ ನಾವೇ ಕರೆಕ್ಷನ್ ಮಾಡಿ, ತಪ್ಪು ಮಾಡಿದ್ರೆ ಸರಿ ಮಾಡ್ಕೊಳ್ತೇವೆ. ನಾನು ಹೇಳದ್ನಲ್ಲ ನೋಡಿ, ತಪ್ಪು ಮಾಡಿದ್ರೆ ಸರಿಪಡಿಸ್ಕೊಳೋದಕ್ಕೆ ಯಾರು ಬೇಕಿದ್ರೂ ಹೇಳಬಹುದು, ಆದರೆ ವೈಯಕ್ತಿಕ ನಿಂದನೆ ಮಾಡಬಾರ್ದು ಅಷ್ಟೇ. ನೋಡ್ರಿ, ಒಬ್ಬ ಅಧಿಕಾರಿಗೆ ಅಗೌರವಿತವಾಗಿ ಮಾತಾಡೋದು ಅಥವಾ ಅಸಂಬದ್ಧ ಶಬ್ದಗಳನ್ನು ಉಪಯೋಗ ಮಾಡೋದು, ಆಮೇಲೆ ಆ ಭಾಷೆಯಲ್ಲಿ ಒಂದು ಹಿಡಿತ ಇರದೇ ಇರೋದು, ಇವೆಲ್ಲ ಏನಾಗ್ತದೆ, ಅವರಿಗೆ ಒಂದು ಮಾರಲಿ, ಅವರಿಗೆ ಮಾನಸಿಕವಾಗಿ ಅವ್ರನ್ನ ದುರ್ಬಲ ಮಾಡಲಿಕ್ಕೆ ಒಂದು ಪ್ರಯತ್ನ ಅನಿಸುತ್ತೆ. ಖಂಡಿತ ನಾವು ದುರ್ಬಲರು ಹಾಗಲ್ಲ, ನಾವು ದುರ್ಬಲರು ಇಲ್ಲ, ಮೊದಲು ಹೇಳ್ಬಿಡ್ತಾನೆ. ಡಿಸಿ ವಿರುದ್ಧ ಜೆಡಿಎಸ್ ಹೋರಾಟ. ಡಿಸಿ ಈ ರೀತಿ ಹೇಳಿದ ಮೇಲೆ ರೇವಣ್ಣ ಮತ್ತೊಮ್ಮೆ ಸುದ್ದಿಗೋಷ್ಠಿ ನಡೆಸಿದ್ದರು. ನಾನು IAS ಮಾಡಿಲ್ಲ, ಆದರೆ 6 ಬಾರಿ ಶಾಸಕನಾಗಿದ್ದೇನೆ. ಅವರಿಗೆ ನೋವು ಮಾಡುವ ಉದ್ದೇಶದಿಂದ ನಾನು ಮಾತನಾಡಿಲ್ಲ. ಜಿಲ್ಲೆಯ ಅನೇಕ ಅಧಿಕಾರಿಗಳು ಕೂಡ ತೊಂದರೆ ಅನುಭವಿಸುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಮೀಸಲಾತಿ ವಿಚಾರವಾಗಿ ಸದನದಲ್ಲೂ ಚರ್ಚೆ ಮಾಡುತ್ತೇನೆ. ಚುನಾವಣಾ ಆಯೋಗದ ಮೊರೆ ಹೋಗುತ್ತೇನೆ. ಮುಂದಿನ ಶುಕ್ರವಾರ ಬೃಹತ್ ಪ್ರತಿಭಟನೆ ಕೂಡ ಹಾಸನದಲ್ಲಿ ಮಾಡುತ್ತೇನೆ. ಇವರಿಂದ ನಾನು ಬುದ್ಧಿ ಕಲಿಯುವ ಅವಶ್ಯಕತೆ ಇಲ್ಲ ಎಂದಿದ್ದಾರೆ. ನಾನು ಈ ರಾಜ್ಯದಲ್ಲಿ 30 ವರ್ಷ, 25 ವರ್ಷ, 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಕೆಲಸ ಮಾಡಿದ್ದೀನಿ. ಈ ಜಿಲ್ಲಾಧಿಕಾರಿಗಳಿಂದ ಕಲಿಬೇಕಾಗಿಲ್ಲ ನಾನು. ಪಾಪ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ನಮ್ನ ಯಾವ ರೀತಿ ನಡ್ಕೊಂಡ್ರು, ನಂದು ಆಸ್ತಂಭ ಇತ್ತಲ್ರಿ, ನನಗೊಂದು ಫೋನ್ ಮಾಡಿ ಕರ್ಟೆಸಿಗೆ ಕರೆದ್ರೇನ್ರಿ. ನಾನು ಮಂತ್ರಿ ಇದ್ದಲ್ಲಿ ಕರ್ಟೆಸಿಗೆ ಕರೆದವ್ರಿ. ಕರ್ಟೆಸಿಗೆ ಒಬ್ಬ ಶಾಸಕರಿಗೆ ದುರಂಕಾರ, ಆ ದುರಂಕಾರ ಏನೋ ಮಲ್ಲಿಟ್ಕೊಳ್ಳಿ. ಪಾಪ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ನಾನೇನು ಅವ್ರ ಬಗ್ಗೆ ಕೆಟ್ಟದ್ದಿಲ್ಲ. ಹಾಸನ ಜಿಲ್ಲೆಯ ರಾಜಕಾರಣಿಗಳ ಕಿತ್ತಾಟದ ಜೊತೆ ಈಗ ಅಧಿಕಾರಿ ರಾಜಕಾರಣಿ ಕಿತ್ತಾಟ ಮುನ್ನೆಲೆಗೆ ಬಂದಿದ್ದು, ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತದೆ ಎಂದು ಕಾದು ನೋಡಬೇಕಿದೆ.